ಹ್ಯಾಪಿ ಬರ್ಡೇ. What is up fam? Hi, so welcome back to my new vlog guys. So ಈಗ vlog ಶುರು ಮಾಡ್ತಾ ಇದೀನಿ. ಅಂದ್ರೆ ಎಲ್ಲರೂ ಆಚೆ ಹೋಗ್ತಾ ಇದೀವಿ ಡಿನ್ನರ್ಗೆ. ಇವತ್ತು ನಮ್ಮ ಅಮ್ಮ ಬರ್ಡೇ. ಸೊ ಎಲ್ಲ ರೆಡಿ ಆಗಿದ್ದೀವಿ. ನಮ್ಮ ಅಮ್ಮನೇ ರೆಡಿ ಆಗಿಲ್ಲ, ಆಗಿಂದ ರೆಡಿ ಆಗ್ತಾನೆ ಇದಾರೆ. 6 o'clock ಇಂದ ನಾವೆಲ್ಲ ಕಾಯ್ತಿರೋದು. 6 o'clock ಇಂದ ಅವನೊಬ್ಬ ಬಿಟ್ಟು ಇವನೊಬ್ಬ ಬಿಟ್ಟು 7:30ಗೆ ನಾವು ಅಲ್ಲಿ ಇರ್ಬೇಕಿತ್ತು. 7:40 ಇಲ್ಲೇ ಆಗಿದೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಬಟ್ ಲೆಟ್ಸ್ ಗೋ. ಸೂಪರ್ ಎಕ್ಸೈಟೆಡ್ ಟು ಸಿ ಮೈ ಮಾಮ್ಸ್ ರಿಯಾಕ್ಷನ್. ಗೈಸ್, ನಮ್ಮ ಟುಮ್ ನನಗೆ ನನ್ನ ಸಬ್ಸ್ಕ್ರೈಬರ್ ಕೊಟ್ಟಿದ್ದ ಔಟ್ಫಿಟ್ ಹಾಕೊಂಡಿದ್ದಾನೆ ನೋಡಿ ಗೈಸ್. ನಮ್ಮ CC ಕಟಿಂಗ್ ಮಾಡ್ಸೋನಂತೆ. ಅವನೇ ಹೇಳ್ತಾವನೆ, ನಮ್ಗೆ ಯಾರಿಗೂ ಅನಿಸ್ತಾನೆ ಇಲ್ಲ. ಏನ್ ಕಟಿಂಗ್ ಎಲ್ಲಿ ಮಾಡಿದ್ಯಾ? ಕಟಿಂಗ್ ತಲೆ ಓ ಯಾ ನೈಸ್, ಬ್ಯೂಟಿಫುಲ್, ಲುಕ್ಸ್ ಗುಡ್. ಚೆನ್ನಾಗಿ ಕಾಣ್ತಿದೆ ಗೈಸ್. ಎವಿಡೆಂಟ್ ಆಗಿ ಕಾಣ್ತಿದ್ದೆ ಅವ್ನು ಹೇರ್ ಕಟ್ ಮಾಡ್ಸಿದ್ದಾನೆ ಅಂತ. ಐಟಿಗೆ ಸೇರ್ಕೊಂಡ್ಬಿಟ್ಟು ಇನ್ನೊಂದು ಹಿಂಗಾಗ್ಬಿಟ್ಟವನೆ. ಲೇ ಇನ್ಸ್ಟಾಗ್ರಾಮ್ ಬಿಟ್ಟು ಬದುಕೋ. ಸ್ಟೋರಿ ಆಗ್ತಿದ್ದೇನು ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ ಕೂತವನೆ ಆಗಿಂದ. ಯಾರೋ ಹುಡುಗಿ ಸಿಕ್ಬಿಟ್ಟಿದ್ದಾಳೆ ಗೈಸ್. ನಮ್ಮ ಗಣೇಶ ಒಂದ್ ಕಾಲದಲ್ಲಿ ವಿಡಿಯೋಸ್ ಮಾಡ್ಬೇಕಾದ್ರೆ ಬೇಡವಾ ಗೈಸ್, ಎಲ್ಲಾರು ಸ್ಟೋರಿ ಬೇಡ ಅಂತಾರೆ. ಏನ್ ಮಾಡ್ಲಿ? 1 2 3 ಗೋ. ನಮ್ಮ ಹುಡ್ಗ ಗಣೇಶ, ಅವನ್ ಹುಡುಗಿ ಗೈಸ್. ಬಾಯ್ಸ್ ಹೊಡ್ತಾ ಇದಾರೆ. ಇವನು ಒಂದ್ ಗಾಡಿಲಿ, ಇವನು ಮತ್ತೆ ಗಣೇಶ ಒಂದ್ ಗಾಡಿಲಿ. ಗೈಸ್ ಇವರೆಲ್ಲ ಹೊರಟ್ರು ಆಲ್ಮೋಸ್ಟ್. ನಾನೀಗ ಅಷ್ಟಿನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಟೈಮ್ ಆಗಿದೆ. ಲೆಟ್ಸ್ ಗೋ. ಫೈನಲಿ ಎಲ್ಲರನ್ನ ಕೆಳಗೆ ಕರ್ಕೊಂಬರ್ಸಲ್ಲಿ ಸಾಕಾಗೋಯ್ತು ನನಗೆ. ಬನ್ನಿ. ಒಳ್ಳೆ PT ಸರ್ ತರ ಪಿ ಅನ್ಬೇಕು ನಾನು ವಿಸಿಲ್ ಇಟ್ಕೊಂಡು. ನಿಜವಾಗ್ಲೂ ಕಂಟ್ರೋಲ್ ಮಾಡೋಸಲ್ಲಿ ಸಾಕಾಗ್ಬಿಡುತ್ತೆ ನನಗೆ ಗೈಸ್. ಸೊ ನಾನು ಸಂಜೆ ಗಾಡೀಲಿ ಶ್ರೀಮನೆ ಹತ್ರ ಹೋಗಿ ಗಾಡಿ ನಿಲ್ಲಿಸಿ ಆಟೋಲ್ಲಿ ಹೊರಟಿದ್ದೀವಿ. ಸಕ್ಕ ಟ್ರಾಫಿಕ್ ಇದೆ. ಎಲ್ಲರೂ ಹೊರಟಿದ್ದಾರೆ ಆ್ಯಕ್ಚುಲ್ ಆಗಿ. ಬಟ್ ಸಕ್ಕ ಟ್ರಾಫಿಕ್ ಇದೆ. ಎಲ್ಲರೂ ನಾನು ಕಾಲ್ ಮಾಡಿ ಕೇಳಿದೆ, ಎಲ್ಲ ಟ್ರಾಫಿಕ್ ಅಂತವ್ರೆ. ಬೈಕಲ್ಲಿ ಹೋಗಿರೋಲ್ಲ ಬೇಗ ಹೋಗ್ತಾರೆ. ನಾನು ಮತ್ತೆ ಕಾರಲ್ಲಿ ಹೋಗಿರೋ ಸ್ವಲ್ಪ ಲೇಟಾಗಿ ಹೋಗ್ಬೋದು. ಓಕೆ ಫ್ಯಾಮ್, ಸೊ ಫೈನಲಿ ರೀಚ್ ಔಟ್ ಆಗಿದ್ದೀವಿ ಲೊಕೇಶನ್ಗೆ. ನಾವು ಇವತ್ತು ಬಂದಿರೋದು ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ನಾವು ಬಂದಿರೋದು ಶೆಫ್ ಪಿಳ್ಳೆ. ಸೊ ಒನ್ ಆಫ್ ದ ಫೇಮಸ್ ಇದು. ನಾವು ಬಂದಿರೋದು ಒನ್ ಆಫ್ ದ ಫೇಮಸ್. ನಾನು ನಮ್ಮ ಅಮ್ಮಗೆ ಬೆಸ್ಟ್ ಜಾಗಕ್ಕೆ ಕರ್ಕೊಂಬರ್ಬೇಕು ಅಂದ್ಕೊಂಡಿದ್ದೆ. ಬ್ರಿಗೇಡ್ ರೋಡಲ್ಲಿರೋ ಶೆಫ್ ಪಿಳ್ಳೆ ಕರ್ಕೊಂಬಂದಿದ್ದೀನಿ. ಆ್ಯಂಡ್ ನೋಡಿ ಎಲ್ಲ ಬಂದಿದ್ದು ರೀಚ್ ಔಟ್ ಆಗಿ ಕಾಯ್ತಾ ಇದ್ದಾರೆ. ಹಾಯ್ ನೋಡಿ ನಾವು ಬಿಟ್ಟು ಆಗಲೇ ಫೋಟೋಸ್ ಎಲ್ಲ ನಡೀತಾ ಇದೆ. ಏನ್ ಇಲ್ಲೇ ಅನ್ಬಾಕ್ಸ್ ಮಾಡ್ಬಿಡಿ, ನೋಡೋಣ ಅನ್ಕವರ್ ನೋಡೋಣ. ಚೆನ್ನಾಗಿದ್ಯಾ ನೋಡಿ. ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದಾರೆ ಗೈಸ್. ನನ್ನ ಗಿಫ್ಟ್ ನ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ನೋಡಿ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ನೋಡಿ. ಇನ್ನು ಇಲ್ಲೇ ಹಿಂಗೇನು ಒಳಗೆ ಹೋದ್ಮೇಲೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಗೈಸ್. ಸೊ ಇವರೇ ಶೆಫ್ ಪಿಳ್ಳೆ. ಸೊ ಹಿ ಇಸ್ ವೆರಿ ಫೇಮಸ್ ಇನ್ ಕೇರಳ. ಅವ್ರದ್ದೇ ಶಾಪ್ ಇದು. ನೋಡಿ ಹೆಂಗಿದೆ ಇಂಟೀರಿಯರ್ ಎಲ್ಲ. ಸೊ ಎಲ್ಲರೂ ಹೋಗಿ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ರಿ. ಯಾವ್ಯಾವ ಜಾಗ ಬೇಕು ಆ ಜಾಗ. ಇದು ನಮ್ಮ ಟೇಬಲ್ ನಮ್ಮ ಕಿಚನ್ ಮುಂದೆನೇ ಇದೆ. ಆ್ಯಂಡ್ ಡೆಕೋರೇಷನ್. ಕೂತ್ಕೊಳ್ಳಿ. ವೇರ್ ಡು ಯು ವಾಂಟ್ ಟು ಸಿಟ್? ಕ್ಲಾಪ್ ಮಾಡ್ರು. Happy birthday to dear mom. Happy birthday to you. ಎಲ್ಲ ಊಟ ತಿನ್ನಕ್ಕೆ ರೆಡಿ ಆಗ್ಬಿಟ್ಟವ್ರೆ. ಇನ್ನು ಕೇಕ್ ಕಟ್ ಮಾಡಿಲ್ಲ, ಆಗ್ಲೇ ಹ್ಯಾಪಿ ಬರ್ಡೇ ವಿಶ್ ಮಾಡ್ಬಿಟ್ರು. ಗೈಸ್ ಬರ್ಡೇ ಕೇಕ್ ಬಂದಿದೆ. ಇದು ನಮಗೆ ಈ ಹೋಟ್ಲು ಕಡೆಯಿಂದಾನೆ ಮಾಡಿರೋದು, ಶೆಫ್ ಪಿಳ್ಳೆ ಅವರು. ನೋಡಿ ಏನ್ ಸಕ್ಕತ್ತಾಗಿದೆ ಗೈಸ್. ಇಲ್ಲೇ ಕಟ್ ಮಾಡೋಣ ಅನ್ಕೊಂಡಿದೀವಿ. ಎಲ್ಲರೂ ಹಿಂದೆ ನಿಂತ್ಕೋತೀವಿ ಗೈಸ್. ನಮ್ಮ ಅಮ್ಮಗೆ ಕೇಕ್ ಹೆಂಗಿದೆ ಅಂತ ಕೇಳೋಣ. ಹೆಂಗಿದೆ ಕೇಕು? ಸೂಪರ್, ಚೆನ್ನಾಗಿದ್ಯಾ? ನಮ್ಮ ಅಮ್ಮಗೆ ಚಾಕ್ಲೇಟ್ ಇಷ್ಟ ಗೈಸ್. ಲೈಟ್ ಮಾಡ್ತಾ ಇದ್ದಾರೆ.
ಗೈಸ್ ಧನುಶ್ರೀ ಬರೀ ಫ್ರೂಟ್ಸ್ ತಿಂತಾರೆ, ಕೇಕ್ ತಿನ್ನಂಗಿಲ್ಲ, ಡಯಟ್. ನೋಡಿ ದೀಪ ಆಂಟಿ ಗಿಫ್ಟ್ ತಂದಿದ್ದಾರೆ. ಗೈಸ್ ಈಗ ಕೇಕ್ ತಿಂದಿದ್ದೆಲ್ಲ ಆಯ್ತು. ಇನ್ನೊಂದು ಬೇರೆ ಜಾಗದಲ್ಲಿ ಕೂರಿಸ್ತಾ ಇದ್ದಾರೆ. ನಾಯ್ಸ್ ಜಾಸ್ತಿ ಇದೆ ಅಂತ ಹೇಳಿದೆ. ಅಂದ್ರೆ ಹಿಂದೆ ಕಿಚನ್ ಇದೆಯಲ್ಲ, ಆಬ್ವಿಯಸ್ಲಿ ಇರುತ್ತೆ, ಅದಕ್ಕೆ ಒಂದು ಬೇರೆ ಜಾಗದಲ್ಲೂ ಕೂತ್ಕೋತಾ ಇದೀವಿ ಈಗ. ಗೈಸ್ ಇವಾಗ ನಾವು ಮೇನ್ ರೀಸನ್ ಬಂದಿರೋದು ಬರ್ಡೇ ಬಿಡಿ, ಬರ್ಡೇ ಬರುತ್ತೆ ಎಲ್ಲ ವರ್ಷ, ಊಟಕ್ಕೆ ಬಂದಿರೋದು. ಅದಕ್ಕೆ ಅಂತ ಕಾಯ್ತಿರೋರು ನೋಡಿ ನೋಡಿ ಅಲ್ಲಿ ನೋಡಿ, ಊಟಕ್ಕೋಸ್ಕರ ಕಾಯ್ತಿರೋರು. ಆ ಕಡೆ ಬರ. ಗೈಸ್ ಈಗ ನಾನು ಏನು ಪ್ಲಾನ್ ಮಾಡ್ತಿದ್ದೀನಿ ಅಂದ್ರೆ, ನಮ್ಮ ಅಮ್ಮ ಬಂದ ತಕ್ಷಣ ಎಲ್ಲ ಗ್ಲಾಸ್ನ ಎತ್ಕೊಳ್ಳಿ ಆಯ್ತಾ, ಓಟ್ಕಾಯಿ ಇರೋ ಥರ ಚೇರ್ಸ್ ಹೊಡಿಯೋಣ. ಏನಂತ ಸಂಜಯ್? ಓಕೆ ನಕ್ಷಿ. ಇಲ್ಲಿನ ಸ್ಪೆಷಲ್ ಏನು ಅಂದ್ರೆ ನೀರಲ್ಲಿ ಓಟ್ಕಾ ಕೊಡ್ತಾರೆ. ಸೊ ಚೇರ್ಸ್ 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 ಚೇರ್ಸ್. ಚೇರ್ಸ್ 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 ಚೇರ್ಸ್. ಕುಡೀರಿ ಮಾಮ್. ಅಲ್ಲಲ್ಲ ನೋಡಿದ್ರಾ ನೋಡಿದ್ರ. ಸೊ ಇನ್ನು ಊಟ ಬರಕ್ಕೆ ತುಂಬಾ ಟೈಮ್ ಇದೆ. ಆ ಗ್ಯಾಪ್ ಅಲ್ಲಿ ಅನ್ಬಾಕ್ಸ್ ಮಾಡ್ಬಿಡೋಣ ಗಿಫ್ಟ್ ನ. ಹ್ಯಾಪಿ ಬರ್ಡೇ. ಅನ್ಬಾಕ್ಸ್ ಮಾಡಿ ಬೇಗ, ಅನ್ಬಾಕ್ಸ್ ಮಾಡಿ. ಏನಿರ್ಬೋದು ಇದರಲ್ಲಿ? ಶೂ ಸ್ಲಿಪ್ಪರ್ ಅಂತ ಗೈ, ಶೂ ಸ್ಲಿಪ್ಪರ್. ಮೆಹಂದಿನ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಅಯ್ಯೋ ಮಧ್ಯಾಹ್ನನೇ ಆಗ್ಬಿಟ್ಟಿದೆ ಪಾಪ. ಇವಾಗ ಆದ್ರೆ ನಮ್ಮ ಮಮ್ಮಿಗೆ ಅಷ್ಟೇ ಪ್ರ್ಯಾಂಕ್ ಮಾಡ್ತಾ ಇದೀವಿ ಗೈಸ್, ನಮ್ಮ ಅಮ್ಮಗೆ ಪ್ರ್ಯಾಂಕ್. ಓಕೆ ಲಾಸ್ಟ್ ಗಿಫ್ಟ್ ಟಿವಿ, ಮಿನಿ ಟಿವಿ. ಗೆಸ್ ಮಾಡಿ ಏನದು? ಏನೋ ಇದೆ, ಏನೋ ಜ್ಯುವೆಲ್ಸ್ ಇದೆ, ಏನೋ ಏನೋ ಜ್ಯುವೆಲ್ಸ್ ಇದೆ. ಹ್ಯಾಪಿ ಬರ್ತ್ಡೇ ಮದರ್ ಇಂಡಿಯಾ. ಬಹಳ ಆಸೆ ಪಟ್ಟಿದ್ದು. ಡೂಪ್ಲಿಕೇಟ್ ಒರಿಜಿನಲ್ ಅಲ್ಲ. ನಮ್ಮಗೆ ನಾನು ಫೈನಲ್ ಆಗಿ ಡಿಸೈಡ್ ಮಾಡಿದ್ದು ಇದು. ಸೊ ಫೈನಲಿ ಇದು ನೋಡಿ ಭಯ ಆಗ್ತಿದೆ. ಹಾಕ್ಬಿಟ್ಟು ವಾಪಸ್ ಕೊಡ್ಬೇಕು ಅವ್ರಿಗೆ, ಬೇಗ ಹಾಕೊಳ್ಳಿ, ಟೈಮ್ ಆಗುತ್ತೆ. ಬಟ್ ನನ್ ಮಗ ಆತರ ಕೊಡ್ಸಲ್ಲ, ಈಸ್ ಆಲ್ವೇಸ್ ಪ್ಯೂರ್. ಕೈ ನಡುಕ್ತೈತೆ ನೋಡಲ್ಲಿ, ಹೆಂಗ್ ನಡುಕ್ತೈತೆ ನೋಡ್ ಕೈಯಲ್ಲಿ. ಇದೇನಿದು? ನಾನು ಇದೇನಪ್ಪ ಗಿಫ್ಟ್ ಕೊಟ್ಬಿಡೋರು ಎಕ್ಸ್ಟ್ರಾ ಅನ್ಕೊಂಡೆ. ಜುಮ್ಕಾ ಆಯ್ತಾ ಬೇರೆ ಏನೋ ಇದೆ. ಮಾಡಿ. ಓಕೆ ಸೂಪರ್. ಖುಷಿನಾ? ಹ್ಯಾಪಿ ಬರ್ಡೇ ಅಗೇನ್. ಈ ಸರಿ ಗೈಸ್ ಎಷ್ಟು ಗಿಫ್ಟ್ ಗೊತ್ತಾ? ಅದು ಇದು ಒಂದು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು. ಎಷ್ಟು ದೊಡ್ಡ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಒನ್ಸ್ ಅಗೇನ್. ಗೈಸ್ ಎಲ್ಲ ಆಯ್ತು, ಈಗ ಬರೀ ತಿನ್ನೋದಷ್ಟೇ. ವೇಟಿಂಗ್ ಫಾರ್ ಡಿನ್ನರ್. ಗೈಸ್ ನೋಡಿ ಅವ್ರ ಬೆಸ್ಟ್ ಫ್ರೆಂಡ್ ತೋರಿಸ್ತವ್ರೆ ಹೆಂಗಿದೆ ಅಂತ. ಎಲ್ರಿಗೂ ಹಂಗೆ ತೋರ್ಸ್ಕೊಂಡ್ಬಿಡಿ ಒಂದ್ಸರಿ. ನಿಂದೆ ಬಿದ್ದಿರುತ್ತೆ. ಗೈಸ್ ಕಾಕ್ಟೇಲ್ ಬಂದಿದೆ ಫಸ್ಟ್ ನಮಗೆ. ಚಕ್ಕ ಬಾನ ಚಕ್ಕ ಮಾನ ಸ್ಟ್ರಾ ತಗೊಂಡು ಟ್ರೈ ಮಾಡೋಣ. ಗೈಸ್ ಇದು ಮಶ್ರೂಮ್ ಸ್ಟಾರ್ಟರ್ ಅಂಡ್ ದಿಸ್ ಇಸ್ ಚಿಕನ್ ವಿಂಗ್ಸ್. ಆಲ್ 3 ಆರ್ ಚಿಕನ್ ವಿಂಗ್ಸ್. ಗೈಸ್ ಯೂನಿಕ್ ಆಗಿದೆ, ಸಕಲಾಗಿದೆ. ಸೊ ಇದು ಕೇರಳ ಸ್ಟೈಲ್ ಪಾನಿಪುರಿ ಅಂತೆ. ಸೊ ಬಟರ್ ಮಿಲ್ಕು, ಮ್ಯಾಂಗೋ ಪಿಕ್ಕಲ್ ಒಳಗಿದೆ,
ಸೊ ಇದು ಟ್ರೈ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಟ್ರೈ ಮಾಡೋಣ ಇದನ್ನ. ಸಾಕಾಗ ಪ್ರಾನ್ಸ್ ಅಂತ ಇದೆ. ಸೊ ತಿನ್ನೋಣ ಪ್ರಾನ್ಸ್ ಅಂತೆ. ನಾನು ಜಾಸ್ತಿ ನನ್ನ ಲೈಫಲ್ಲೇ ತಿನ್ನಿಲ್ಲ ಜಾಸ್ತಿ ಪ್ರಾನ್ಸ್ನ. Crazy. Looks unique. Let's try this. ಬನಾನಾ ಬಜ್ಜಿ ಅಂತ ಅನ್ನೋದಕ್ಕೆ ಏನು ಬನಾನಾ ಬಜ್ಜಿ ಅಂತ ತಿನ್ನು ಶೇಂಗಾ ಮಾಂಗ ಬಟಾಣಿ ಸುಳ್ಳು. ಸೊ ಹೆಸರುಗಳನ್ನ ತುಂಬಾ ಕಷ್ಟ ಇದೆ ಹೇಳೋದು, ಬಟ್ ನಿಮ್ಗೆ ತೋರಿಸ್ತೀನಿ ಫೋಟೋ ತಗೊಂಡು ಸ್ಕ್ರೀನ್ ಶಾಟ್ ನೀವು ಬಂದಿಲ್ಲಿ ಆರ್ಡರ್ ಮಾಡ್ಬೋದು ಅಲ್ವಾ. ಸೊ ಇದು ಚಾಟ್ ಅಂತೆ, ವೆಜ್ ಸ್ಟಾರ್ಟರು. ಸೊ ವೆಜ್ ಅವ್ರು 3 ಜನ 1 2 3 ನಾಟ ಅಂತೆ. ಎಲ್ಲ ವೆಜ್ ಬರ್ತಿದೆ ಇವಾಗ ಇವ್ರಿಗೆಲ್ಲ. ನಮ್ದು ನಾನ್ ವೆಜ್ ಇನ್ಮೇಲೆ ಈಗ ಶುರು ಆಗುತ್ತೆ. ಗೈಸ್ ಸ್ಟಾರ್ಟರ್ಸ್ ಆಯ್ತು, ಇವಾಗ ಮೇನ್ ಕೋರ್ಸ್ ಬರುತ್ತೆ. ತಡಾಯಿಸ್ಬಿಡೋದು ಇದೇ ಮೇನ್ ಅನ್ಕೊಂಡು ತಿನ್ಬಿಡಿ. 2 ನಿಮಿಷ ಬ್ರೇಕ್ ವಾಕಿಂಗ್ ಮಾಡ್ಕೊಂಬತ್ತೀವಿ ಎಲ್ಲರೂ. ಮತ್ತೆ ಸರಿಯಾಗಿ ಕುತ್ಕೊಂಡು ತಿನ್ನೋದು. ಗೈಸ್ ಬಿಸಿ ಬಿಸಿ ಪ್ಲೇಟ್ ಕೊಟ್ಟಿದ್ದಾರೆ. ಯಾರಾದ್ರೂ ಬಂದ್ರೆ ಹಿಂದೆ ಏನಾದ್ರು ಬಂತ ಅನ್ನೋ ಎಕ್ಸೈಟ್ಮೆಂಟ್ ಇರುತ್ತೆ. ಗೈಸ್ ಫಿಶ್ ಮುರ್ವಾನ ಅಂತೆ. ಗೈಸ್ ನೂಲ್ ಪರೋಟ ಕೊಟ್ಟಿದ್ದಾರೆ. ಇದ್ರ ಜೊತೆ ನೂಲ್ ಪರೋಟ ತಿನ್ಬೇಕು. ವೆಜಿಟೇರಿಯನ್ಗೂ ಒಳ್ಳೊಳ್ಳೆ ಐಟಮ್ ಇದೆ. ನುಗ್ಗೆಕಾಯಿ ಪಲ್ಯ, ಇದೇನು ನುಗ್ಗೆಕಾಯಿ ಬೆಂಡೆಕಾಯಿ ಸಾಂಬಾರು, ನುಗ್ಗೆಕಾಯಿ ಬೆಂಡೆಕಾಯಿ 2 ಹಾಕಿದ್ದಾರೆ ಸಾಂಬಾರ್ಗೆ. ಪನ್ನೀರು ಇದು ಪನ್ನೀರು, ಇದು ಪನ್ನೀರಾ? ಫಿಶ್ ಅಲ್ವಾ ಇದು? ಪನ್ನೀರ್, ಅದು ಪನ್ನೀರು, ಅದು ಬದನೆಕಾಯಿ. ಗೈಸ್ ಅದು ಕೇರಳ ಫೇಮಸ್ ಉಪ್ಪಂ, ಅಪ್ಪಂ. ಸೊ ಊಟ ಎಲ್ಲ ಸರಿಯಾಗಾಯ್ತು ಎಲ್ಲ. ಆಲ್ಮೋಸ್ಟ್ ನಿದ್ದೆಲಿದ್ದೀವಿ. ಕಣ್ಣು ಮುಚ್ಚಿರೆಲ್ಲ ಹೋಗ್ಬಿಡ್ತೀವಿ. ಸೊ ಇಷ್ಟೆಲ್ಲ ಮಿಕ್ಕಿದೆ, ಇದೆಲ್ಲ ನಾವು ವೇಸ್ಟ್ ಮಾಡಲ್ಲ. ಸೊ ವಿ ಜಸ್ಟ್ ಪ್ಯಾಕ್ ದಿಸ್ ಥಿಂಗ್ಸ್ ಸೊ ದಟ್ ವಿ ಡೋಂಟ್ ವೇಸ್ಟ್ ಇಟ್. ಸೂಪರ್ ಹ್ಯಾಪಿ, ಸೂಪರ್ ಟೇಸ್ಟಿ. ಒಂಚೂರು ಲಾಸ್ಟ್ ರೈಸ್ ತಿನ್ನಲೇಬೇಕು ಅಂತೇಳಿ ತರಿಸಿದ್ದೀವಿ. ಒಂಚೂರು ರೈಸ್ ಹಾಕ್ಸ್ಕೊಂಡು ತಿನ್ಬಿಡ್ರಿ. ಸೊ ಟೇಬಲ್ ಮತ್ತೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ಬರ್ತಿರೋದು ಡೆಸರ್ಟ್ಸ್. ಅವನಿಗೆ ಶುಗರ್ ಇದೆ ಕೊಟ್ಬೇಡಿ ಅಂದ ತಕ್ಷಣ ಅವ್ರು ಕೊಡ್ಲಿಲ್ಲ. ಗಣೇಶ ಗಾಬರಿ ಆಗ್ಬಿಟ್ಟು ನಂಗೆ ಅಂತ ಸ್ಪೆಷಲ್ ಡೆಸರ್ಟ್ ಬಂದಿದೆ ಗೈಸ್. ಸೊ ಇದು ನಮಗೆ ಡೆಸರ್ಟ್ ಕೊಟ್ಟಿದ್ದಾರೆ ಫೈನಲಿ ಎಲ್ರಿಗೂ ಒಂದೊಂದು. ನೋಡಿ ವೆಜ್, ಇದು ಮೊಟ್ಟೆ ಇದೆ ಅಂತ ಮೊಟ್ಟೆ ಗೈಸ್. ಸೊ ಬ್ಲ್ಯಾಕ್ ಟೀ ಅಂತೆ ಲಾಸ್ಟ್. ಇದೆಲ್ಲ ತಿಂದ ಮೇಲೆ ಸ್ವೀಟು ಬ್ಲ್ಯಾಕ್ ಟೀ ಕುಡಿಯೋದು, ಫ್ಲೇವರ್ಡ್ ವಿತ್ ಸಿನಿಮನ್. ಓಕೆ ಗೈಸ್, ಕೇರಳಲ್ಲಿ ಎಲ್ಲ ಊಟ ಆದ್ಮೇಲೆ ಕುಡಿತಾರಂತೆ, ಸ್ವೀಟ್ ಆದ್ಮೇಲೆ ಫೈನಲ್ ಟಚ್. ಓಕೆ ಗೈಸ್, ಸೊ ದಿಸ್ ಪೀಪಲ್ ಹೆಲ್ಪ್, ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಬಾಯ್. ಓಕೆ ಗೈಸ್, ಸೊ ನಾವೀಗ ಆರ್ಡರ್ ಮಾಡಿದ್ದು ಫೀಸ್ಟ್ ಮೆನು. ಅಂದರೆ ಈಗ ಏನೇನು ತೊಗೊಂಡ್ರಿ ನಾವು ಅದು ಸಪ್ರೇಟ್ ಆಗೋ ಸಿಗುತ್ತೆ, ಮೆನ್ಯೂಲಿ ಇರುತ್ತೆ, ಆರ್ಡರ್ ಮಾಡ್ಬೋದು. ಬಟ್ ಫೀಸ್ಟ್ ಮೆನು ಸೆಲೆಕ್ಟ್ ಮಾಡಿದ್ರೆ ಫೀಸ್ಟ್ ಮೆನು ವೆಜ್, ಫೀಸ್ಟ್ ಮೆನು ನಾನ್ ವೆಜ್ ಅಂತ ಇರುತ್ತಂತೆ. ಅದರಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಆ ಥರ ಇರುತ್ತೆ, ಅದನ್ನು ತಿನ್ಬೋದು. ದ ಪ್ಲೇಸ್ ಇದು ಬಂದು ಅದು ಚರ್ಚ್ ಸ್ಟ್ರೀಟ್ ಸ್ಟ್ರೈಟ್ ಬಂದರೆ ಇಲ್ಲಿ ನಿಮಗೆ ಕಾಣಿಸುತ್ತೆ, ನೀವು ಸರ್ಚ್ ಮಾಡ್ಬೋದು. ಐ ಲೈಕ್ ದ ಪ್ಲೇಸ್. ಒಂದ್ಸರಿ ಮನೆಗೆ ಹೋದ್ಮೇಲೆ ಎಲ್ಲರೂ ರಿವ್ಯೂ ಕೇಳೋಣ ಗೈಸ್. ಊಟ ಹೆಂಗಿತ್ತು ಅಂತ ಕೇಳ್ಬಿಡೋಣ ಒಬ್ಬೊಬ್ರಿಗೂ. ಊಟ ಹೆಂಗಿತ್ತು ಅಂಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬರ್ಡೇ ಗರ್ಲ್? ಅಮೇಜಿಂಗ್, ಸೂಪರ್, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಎಲ್ಲ ಕೇರಳ. ಅಲ್ಲ ನಿಮ್ಮ ಬರ್ಡೇ ಹೆಂಗಿತ್ತು? ನನ್ನ ಬರ್ಡೇ ಸೂಪರ್, ಸೂಪರ್. ಮೈ ಸನ್ ಇಸ್ ಆಲ್ವೇಸ್ ಸೂಪರ್. ಓಕೆ, ಸೊ ಮೈ ಬರ್ಡೇ ಇಸ್ ಓಕೆ. ಹೆಂಗಿತ್ತು ಊಟ? ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಊಟ ಚೆನ್ನಾಗಿತ್ತಾ? ಸೂಪರ್ ಊಟ ಚೆನ್ನಾಗಿತ್ತಾ? ಊಟ ಚೆನ್ನಾಗಿತ್ತಾ ಶ್ರೀ? ಅವ್ರು ಊಟನೇ ಮಾಡಿಲ್ಲ. ಇವ್ರು ಚಪಾತಿ ಫ್ರೂಟ್ಸ್ ಊಟ ಚೆನ್ನಾಗಿತ್ತಾ? ಸೂಪರ್. ಲೆಟ್ಸ್ ಗೋ. ಈಗ ಎಲ್ರಲ್ಲಿಂದ ಮನೆಗೆ ಹೊರಡೋದು ಗೈಸ್. ಫೈನಲಿ 10 ನಿಮಿಷ ವೆಯ್ಟ್ ಮಾಡೋದಕ್ಕೆ ಕ್ಯಾಬ್ ಸಿಕ್ಕಿದೆ. ಇವಾಗ ಬೇರೆ ಬಿಸಿ ಟೈಮ್ ಅಲ್ವಾ, MG ರೋಡು. ನಾನು ಬಂದು ಮಲ್ಕೊಂಬಿಟ್ಟೆ, ವ್ಲಾಗ್ ಎಂಡ್ ಮಾಡೋದೇ ಮರ್ತೋದೆ. ಆ್ಯಂಡ್ ನಿಮಗೆ ಇನ್ನೊಂದು ತೋರಿಸೋದಿತ್ತು, ನಿನಗೆ ಕೇಕ್ ಮಿಕ್ಕಿತ್ತಲ್ಲ ಅಲ್ಲಿ, ಇದು ಅಯ್ಯೋ ನಿನಗೆ ಕೇಕ್ ಮಿಕ್ಕಿತ್ತಲ್ಲ, ಅವ್ರು ನೋಡಿ ಕ್ಲೀನಾಗಿ ಬಾಕ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನನಗೊಂದು ಸರ್ವಿಸ್ ತುಂಬ ಇಷ್ಟ ಆಯಿತು. ನೀವೇನಾದ್ರು ಫ್ಯಾಮಿಲಿ ಈವೆಂಟ್ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ಫಸ್ಟ್ ಅವ್ರು ಹೋಗಿ, ಸಜೆಷನ್ ಇದು ಪ್ರಮೋಷನ್ ಏನಲ್ಲ, ಬಟ್ ನನಗೆ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಬ್ಲಾಗ್ನ ಎಂಡ್ ಮಾಡೋಣ ಗೈಸ್. ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ನನ್ನ ಕಡೆಯಿಂದ ಫುಲ್ ಟ್ರೈ ಮಾಡಿದ್ದೀನಿ ಒಂದು ಬೆಸ್ಟ್ ಪ್ಲೇಸ್ಗೆ ಕರ್ಕೊಂಡೋಗಿ ನಾವು ಅಮ್ಮಗೆ ಬರ್ಡೇ ಬೆಸ್ಟ್ ಮಾಡೋಕ್ಕೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್.